ನಾವಿವತ್ತು ನಮ್ ದೀಪು ಪ್ರೀ ವೆಡ್ಡಿಂಗ್ ಶೂಟ್‌ಗೆಯಲ್ಲಿ ಏನೇನೆಲ್ಲ ಪರ್ಚೇಸ್ ಮಾಡಿದ್ವಿ ಗೊತ್ತಾ? ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಪ್ರಿಯಪಟ್ನ ಹುಡುಗಿ ಸ್ವಾತಿ. ನಾವಿವತ್ತು ನಮ್ ದೀಪು ಪ್ರೀ ವೆಡ್ಡಿಂಗ್ ಶೂಟ್‌ಗೆ ಶಾಪಿಂಗ್ ಮಾಡವ ಅಂತೇಳಿ ಮೈಸೂರಿಗೆ ಹೋಗ್ತಿದ್ವಿ. ನಿಮಗೆ ಅನ್ನಿಸ್ಬೋದು, ನೀವು ಯಾವಾಗ್ಲೂ ಯಾಕೆ ಮೈಸೂರಲ್ಲೇ ಶಾಪಿಂಗ್ ಮಾಡ್ತೀರಾ, ಪ್ರಿಯಾಪಟ್ಟಣದಲ್ಲಿ ಏನು ಸಿಗಲ್ವಾ ಅಂತ. ಇವಾಗ ಯಾರು ಹೇಳಿತು ಪ್ರಿಯಾಪಟ್ಟಣದಲ್ಲಿ ಏನು ಸಿಗಲ್ಲ ಅಂತ? ನಾವೇನು ಪ್ರಿಯಾಪಟ್ಟಣದಲ್ಲಿ ಪರ್ಚೇಸ್ ಮಾಡಲ್ಲ ಅಂದ್ರೆ ಪ್ರಿಯಾಪಟ್ಟಣ ತುಂಬಾ ಕಾಸ್ಟ್ಲಿ ಆಗಿಬಿಟ್ಟಿದೆ ಅದಕ್ಕೆ. ಅದಾದ್ಮೇಲೆ ಪಟ ಪಟ ಅಂತ ರೆಡಿಯಾಗಿ ಪಿರಿಯಾಪಟ್ಟಣಕ್ಕೆ ಹೋಗ್ಬೇಕಾಗಿತ್ತು. ಅಷ್ಟರಲ್ಲೇ ನಮ್ ಗುಂಡ ನಾನು ಹೋಗೋದು ನೋಡಿ ಈ ತರ ಆಡ್ತಿದ್ದ. ಅದಾದ್ಮೇಲೆ ಅಲ್ಲಿಂದ ಪಿರಿಯಾಪಟ್ಟಣದ ಬಸ್ ಸ್ಟ್ಯಾಂಡ್ಗೆ ನಾನು ದೀಪು ಇಬ್ರು ಬಂದ್ವಿ. ಯಾವಾಗ್ಲೂ ರಶ್ ಅಲ್ಲಿ ಹೋಗ್ತಿದ್ದ ನಾನು ಇವತ್ತು ಫ್ರೀ ಬಸ್ ಹತ್ಕೊಂಡು ಫ್ರೀಯಾಗಿ ಹೋದ್ವಿ. ಅದಾದ್ಮೇಲೆ ನಮ್ಮ ಪಿರಿಯಾಪಟ್ಟಣ ಅಂತ ಇವತ್ತಂತೂ ನೋಡಕ್ಕೆ ತುಂಬಾ ರಶ್ ಇತ್ತು. ಏನಕ್ಕಪ್ಪ ಅಂದ್ರೆ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಬರ್ತಿದ್ರಂತೆ, ಅದಕ್ಕೆ ಇಷ್ಟೊಂದು ರಶ್ ಆಗಿತ್ತು. ನಾವು ನೋಡೋಣ ಅಂತಿದ್ವಿ, ಅಷ್ಟರಲ್ಲೇ ಬಸ್ಸೇ ಹೋಗ್ಬಿಡ್ತು, ಅವ್ರನ್ನ ನೋಡಕ್ಕಾಗ್ಲಿಲ್ಲ. ಅದಾದ್ಮೇಲೆ ತುಂಬಾ ದಿನ ಆಗಿತ್ತಲ್ಲ ಅಂತೇಳಿ ಕಲ್ಲಂಗಡಿ ಹಣ್ಣು ತಗೊಂಡೆ. ತಿನ್ನೋಷ್ಟೊಳಗೆ ಮೈಸೂರೇ ಬಂದ್ಬಿಡದ. ಅಂತೂ ಇಂತೂ ಮೈಸೂರ್ಗಂತೂ ರೀಚ್ ಆದ್ವಿ. ಆದ್ರೆ ನಮ್ ದೀಪು ಇಲ್ಲೇ ಐತೆ ಮನೆ ಅಂತೇಳಿ ಅರ್ಧ ಕಿಲೋಮೀಟರ್ ನಡ್ಸೇ ಬಿಡದ. ಆಮೇಲಿಂದ ಇನ್ನೂ ಒಂದ್ ಸ್ವಲ್ಪ ದೂರ ನಡಿಬೇಕಲ್ಲ ಅಂತ ಹೇಳಿ ಎನರ್ಜಿಗೋಸ್ಕರ ಇಬ್ರು ಒಂದೊಂದು ಜ್ಯೂಸ್ ತಗೊಂಡ್ವಿ. ಅಂತೂ ಇಂತೂ ಫೈನಲ್ ಆಗೇನೋ ಮನೆಗೆ ರೀಚ್ ಆದ್ವಿ. ಆದ್ರೆ ನಮ್ಮನ್ ವೆಲ್ಕಮ್ ಮಾಡಕ್ ಬಂದೈತೆ ಇವ್ರು ನೋಡಕ್ ಮಾತ್ರ ಹೀಗವ್ರು, ಇವ್ರ ಮನ್ಸ್ ಮಾತ್ರ ತುಂಬಾ ಸಾಫ್ಟ್. ಅದಾದ್ಮೇಲೆ ಮದ್ವೆ ಹುಡ್ಗನು ಕೂಡ ಬಂದ್ರು. ಆಮೇಲಿಂದ ಊಟ ಮಾಡ್ಕೊಂಡು ಎಲ್ರು ಕೂಡ ಡೈರೆಕ್ಟ್ ಔಟ್ಫಿಟ್ ಪರ್ಚೇಸ್ ಮಾಡೋಣ ಅಂತ ಹೇಳಿ ಎಲ್ರೂ ಸಿಟಿಗೆ ಬಂದ್ವಿ. ಅಲ್ಲಿಂದ ಫಸ್ಟ್ ನಾವು ವಿಸಿಟ್ ಮಾಡಿದ ಪ್ಲೇಸ್ ಯಾವ್ದು ಅಂದ್ರೆ ಬ್ರೈಡಲ್ ಎಲಿಗೆನ್ಸ್ ಹೋದು, ಅಲ್ಲಿ ಕ್ಲೋಸ್ ಆಗಿತ್ತು. ಮತ್ತೆ ಅಲ್ಲಿಂದ ಬೋಟಿಕ್ ಅನ್ನೋದು ಯಾವ್ದೋ ಅಂಗಡಿಗೆ ಹೋದ್ವಿ. ಅಲ್ಲೂ ಕೂಡ ಅವಳಿಗೆ ಇಷ್ಟ ಆಗಿರೋ ತರ ಬಟ್ಟೆಗಳು ಯಾವ್ದು ಸಿಗ್ಲಿಲ್ಲ. ಮತ್ತೆ ಅಲ್ಲಿಂದ ಶ್ವೇತು ಡಿಸೈನರ್ ಸ್ಟುಡಿಯೋ ಅಂತಿತ್ತು, ಅಲ್ಲಿಗೂ ಕೂಡ ಹೋದ್ವಿ. ಅಲ್ಲಿ ಅವಳಿಗೆ ಇಷ್ಟ ಆಗಿ ಒಂದು ರೆಂಟಿಗೆ ಪರ್ಚೇಸ್ ಮಾಡಿದ್ಲು. ಫೈನಲ್ ಆಗಿ ಎಲ್ಲ ಅಂಗಡಿನೂ ಹುಡ್ಕಾದ್ಮೇಲೆ ಈ ಅಂಗಡಿಲಿ ಈ ಡ್ರೆಸ್ ನ ಪರ್ಚೇಸ್ ಮಾಡಲು ಇದೇ ಫೈನಲ್ ಅಂತ ಮನೆಗೆ ಹೋಗ್ತಿದ್ವಿ. ಅಷ್ಟರಲ್ಲಿ ಜ್ಯುವೆಲ್ಸ್ ಕೂಡ ತಗೋಬೇಕಾಗಿತ್ತು. ಟೈಮ್ ಆಗಿರೋ ಕಾರಣದಿಂದ ಸುಮ್ಮನೆ ಯಾಕೆ ಇನ್ವೆಸ್ಟ್ ಮಾಡೋದು ಅಂತ ಹೇಳಿ ನನ್ನ ಫ್ರೆಂಡ್ಸ್ ಇದ್ರು, ಅವ್ರ ಹತ್ರನೇ ಹೋಗಿ ಜ್ಯುವೆಲ್ಸ್ ಇಸ್ಕೊಂಡು ಮತ್ತೆ ರಿಟರ್ನ್ ಮನೆಗೆ ಬಂದ್ವಿ. ಅದಾದ್ಮೇಲೆ ಮನೆಗೆ ಬಂದ್ಮೇಲೆ ದೀಪ್ ಅವ್ರ ಫ್ರೆಂಡು ಊಟಕ್ಕೆ ಅಂತೇಳಿ ಚಿಕನ್ ಸಾಂಬಾರು ಮತ್ತೆ ಮುದ್ದೆ ಮಾಡಿದ್ರು. ಒಳ್ಳೆ ಬ್ಯಾಟಿಂಗ್ ಮಾಡ್ಕೊಂಡು ಈ ಡೇನ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡಿ. ವಿಡಿಯೋನ ಯೂಟ್ಯೂಬಲ್ಲೂ ಕೂಡ ಅಪ್ಲೋಡ್ ಮಾಡಿರ್ತೀನಿ, ಲಿಂಕು ನನ್ನ ಇನ್ಸ್ಟಾ ಬಯೋದಲ್ಲಿರುತ್ತೆ, ಹೋಗಿ ಚೆಕ್ ಮಾಡಿ. ಮತ್ತೆ ಮುಂದೆ ಏನೆಲ್ಲ ಆಯಿತು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಓಕೆ ಬಾಯ್.